ನಿಮ್ಮ ಜೀವನನ ಹೈ ಸ್ಟ್ಯಾಂಡರ್ಡ್ ಜೀವನ ಆಗಿ ಮಾಡ್ಕೊಳ್ಳೋ ಆಸೆ ನಿಮ್ಗಿದೆಯಾ? ಅಫ್ಕೋರ್ಸ್ ಯಾರಿಗಿರಲ್ಲ, ಎಲ್ಲರಿಗೂ ಇರುತ್ತಲ್ವ. ಯಾರಿಗೆ ಲೋ ಸ್ಟ್ಯಾಂಡರ್ಡ್ ಇಷ್ಟ ಆಗುತ್ತೆ? ಸೊ ಹೇಗೆ ಅಂತ ಒಂದು ಸಿಂಪಲ್ ಟೆಕ್ನಿಕ್ನ ಹೇಳ್ತೀನಿ, ಇದನ್ನು ಫಾಲೋ ಮಾಡಿ. ಏನದು ಅಂತ ಅಂದರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿ ನಿಮಗೆ ಬರುವಂಥ ಒಂದೊಂದು ಆಲೋಚನೆಯನ್ನು ಗಮನಿಸಿ. ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. ಒಂದು ನೆಗೆಟಿವ್ ಆಲೋಚನೆ ಬಂತ, ನಿಮ್ಮ ಸ್ಟ್ಯಾಂಡರ್ಡ್ ಲೋ ಆಗೋಯ್ತು. ಆಗ ಏನು ಮಾಡಬೇಕು? ಇಮಿಡಿಯೇಟ್ ಆಗಿ ಆ ಒಂದು ನೆಗೆಟಿವ್ ಒಂದು ಆಲೋಚನೆ ಬದಲು ಅದಕ್ಕೆ ಆಪೋಸಿಟ್ ಆಗಿ ಪಾಸಿಟಿವ್ ಆಗಿ ಒಂದು 5-6 ಸಲ ಹೇಳ್ಕೊಂಬಿಡಿ ಅಷ್ಟೇ. ಈ ರೀತಿ ಬರ್ತಾ ಇರೋ ಒಂದೊಂದು ಆಲೋಚನೆಯನ್ನು ಗಮನಿಸಿ. ಪಾಸಿಟಿವ್ ಆಗಿ ಬಂತ ಹೈ ಸ್ಟ್ಯಾಂಡರ್ಡ್, ನೆಗೆಟಿವ್ ಆಗಿ ಬಂತ ಲೋ ಸ್ಟ್ಯಾಂಡರ್ಡ್, ಪ್ರತಿಯೊಂದು ನೆಗೆಟಿವ್ನ ಹೈ ಸ್ಟ್ಯಾಂಡರ್ಡ್ ಮಾಡ್ಕೊಳ್ತಾ ಹೋಗಿ. ಆಗ ನೋಡಿ ನಿಮ್ಮ ಇಡೀ ಜೀವನನೇ ಬದಲಾಗುತ್ತೆ ಹೈ ಸ್ಟ್ಯಾಂಡರ್ಡ್ ಆಗಿ. ಏನಂತೀರಾ? ಯೋಚನೆ ಮಾಡಿ, ಎಷ್ಟು ಸುಲಭ ಅಲ್ವಾ? ಸೊ ತುಂಬ ಜನ ಕೇಳ್ತಾ ಇದ್ದಾರೆ ಈ ನಡುವೆ, ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ, ಏನು ಮಾಡಲಿ, ಹೇಗೆ ಅದರಿಂದ ಹೊರಗೆ ಬರಲಿ ಅಂತ. ಇದನ್ನು ಟ್ರೈ ಮಾಡಿ ನೋಡೋಣ. ಪ್ರತಿ ಒಂದು ನೆಗೆಟಿವ್ ಆಲೋಚನೆಯನ್ನು, ನೆಗೆಟಿವ್ ಥಾಟನ್ನು ಪಾಸಿಟಿವ್ ಆಗಿ ಬದಲಾಯಿಸ್ಕೊಳ್ತಾ ಬನ್ನಿ. ಗಮನಿಸಿ, ನಿಮ್ಮಲ್ಲಿ ಬರ್ತಾ ಇರೋ ಆಲೋಚನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಏನೋ ಕೆಲಸ ಮಾಡ್ತಾ ಇರ್ತೀರ, ಇಲ್ಲಿ ಒಳಗಿಂದ ಒಂದು ಧ್ವನಿ ಬರ್ತಾ ಇರುತ್ತೆ, ಅದು ಹಂಗಾಯ್ತು, ಇದು ಹಿಂಗಾಯ್ತು, ಅವ್ರು ಯಾಕೆ ಹಿಂಗೆ, ಇವ್ರು ಯಾಕೆ ಹಿಂಗೆ, ಇದೆಲ್ಲ ನೆಗೆಟಿವೇ ಅಲ್ವಾ? ಈ ಥರ ಬರೋದನ್ನು ಬದಲಾಯಿಸಿ ನೋಡೋಣ ಏನಾಗುತ್ತೋ.